ಸಚಿವ ಕೆ.ಎನ್. ರಾಜಣ್ಣ ವಿರುದ್ಧ ಕೇಳಿಬಂದಂತಹ ವಿಚಾರಗಳೇನಿತ್ತು ಅಂದ್ರೆ ಅವರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯಾರೋ ಯತ್ನಿಸಿದ್ರು ಅಂತೆಲ್ಲ, ಯುವತಿ ಯಾರೋ ಬಂದ್ರು ಅಂತೆಲ್ಲ ಅವ್ರು ಹೇಳಿದ್ರಲ್ಲ. ಸೊ ಇದರಲ್ಲಿ ತನಿಖೆ ಆಗಿದೆ, ಒಂದು ಹಂತದ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಐಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಡಿಜಿ ಮತ್ತು ಐಜಿಪಿ ಸಲೀಂ ಅವರಿಗೆ ಈ ವರದಿ ಸಲ್ಲಿಕೆಯಾಗಿದೆ. ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರ ಸಿಕ್ಕಿಲ್ಲ. ಕೆ.ಎನ್. ರಾಜಣ್ಣ ಅವ್ರ ಮಗ ಮಾಡಿದ ಯಾವುದೇ ಆರೋಪಕ್ಕೆ ಸಾಕ್ಷ್ಯಾಧಾರ ಸಿಕ್ಕಿಲ್ಲ. ತನಿಖೆಗೆ ಸೂಕ್ತವಲ್ಲದ ಸಾಕ್ಷ್ಯಾಧಾರ ಇಲ್ಲದ ಪ್ರಕರಣ ಇದು ಅಂತ ವರದಿಯನ್ನು ಕೊಡಲಾಗಿದೆಯಂತೆ. ಅಲ್ಲಿಗೆ ಕೇಸ್ ಬಿತ್ತು, ಸುಳ್ಳು ಕೇಸು, ಆಮೇಲೆ ಕೇಸ್ ವೀಕ್ ಆಯಿತು, ಆಮೇಲೆ ಯಾರನ್ನೋ ವಿಲನ್ ಮಾಡೋದಕ್ಕೋಸ್ಕರ ಇವ್ರು ಇನ್ನೇನೋ ತಂದ್ರ, ಈ ಥರ ಎಲ್ಲ ಪ್ರಶ್ನೆಗಳು ಈಗ ಉದ್ಭವಿಸ್ತಾ ಇದೆ. ಕೆ.ಎನ್. ರಾಜಣ್ಣ ಅವರ ಮೇಲೆ ಡೇ ಒನ್ನಿಂದ ಕೂಡ ಇದ್ದಂತಹ ಆರೋಪಗಳು ಇವೆ. ಸಾಕ್ಷ್ಯಾಧಾರದ ಬಗ್ಗೆ ಅವ್ರು ಮಾತೇ ಆಡ್ತಾ ಇಲ್ಲ. ಸದನದಲ್ಲಿ ಇದ್ದಂತಹ ಅವರ ಏನೋ ಅಗ್ರೆಸಿವ್ ಮಾತುಕತೆ ನಂತರ ಸಾಕ್ಷ್ಯ ಕೊಡೋದ್ರಲ್ಲಿ ಇರಲಿಲ್ಲ. ಹಾಗಾಗಿ ಕೇಸೇ ಡೋಂಗಿನಾ ಅನ್ನೋ ಪ್ರಶ್ನೆ ಎಲ್ಲ ಇತ್ತು. ಈಗ ನೋಡಿದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದೇ ಸಾಕ್ಷಿ ಇಲ್ಲ, ಸುಮ್ಮನೆ ಒಂದು ಆರೋಪ ಮಾಡಿದ್ರು, ಆರೋಪಕ್ಕೆ ಸಪೋರ್ಟ್ ಮಾಡುವಂತಹ ಸಾಕ್ಷಿಯನ್ನು ಕೊಡಲಿಲ್ಲ ಅನ್ನೋದು ವರದಿಯಲ್ಲಿರುವಂತಹ ರಿಪೋರ್ಟ್. ಅಲ್ಲಿಗೆ ಈ ಕೇಸ್ನ ಹಣೆ ಬರಹ ಹಳ್ಳ ಹಿಡಿಯೋದು ಅನ್ನೋದು ಸಾಬೀತಾಯಿತು. ಸ್ವಲ್ಪ ದಿನಗಳ ಕಾಲ ಮಾತ್ರ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಕ್ತು, ಜನರ ಅಟೆನ್ಷನ್ ಸಿಕ್ತು. ಯಾರನ್ನೋ ವಿಲನ್ ಮಾಡಬೇಕಾಗಿತ್ತು, ಯಾರನ್ನೋ ಹೈಕಮಾಂಡ್ ಮಟ್ಟದಲ್ಲಿ ನೋಡಿ ಹಿಂಗಿದ್ದಾರೆ ಇವರು ಅಂತ ತೋರಿಸ್ಬೇಕಾಗಿತ್ತು, ಅದನ್ನು ಮಾತ್ರ ಮಾಡಿದ್ರು. ಪೊಲಿಟಿಕಲಿ ಮೋಟಿವೇಟೆಡ್ ಪ್ರಕರಣನ ಇದು ಅನ್ನೋ ಮಟ್ಟಿಗೆ ತನಿಖೆ ಸಾಗಿರೋದು ಗೊತ್ತಾಗ್ತಾ ಇದೆ. ಸಾಕ್ಷ್ಯ ಸಿಕ್ಕಿಲ್ಲ.